ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ನಾವು ಹೊರಟಿ ಬಂದಿರೋದು ನಮ್ಮ ಅತ್ತೆ ಅಮ್ಮ ಮನೆ ಕಡೆಗೆ. ಏನು ವಿಶೇಷ ಅಂತ ಹೇಳೋದಾದರೆ, ನಮ್ಮ ಅತ್ತೆ ತಮ್ಮ ಮಗಳದು 2ನೇ ಮಗಳದು ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮನ್ನು ಕರೆದಿದ್ದಾರೆ. ನಾವು ಅದಕ್ಕೋಸ್ಕರ ಹೋಗ್ತಿದ್ದೀವಿ. ನೋಡ್ತಿದ್ದಾರೆ, ಆಲ್ರೆಡಿ ನಿಮ್ಮೆಲ್ರಿಗೂ ಹೇಳಿದ್ದೀನಿ, ಅವರಿರೋದು ಸುಬ್ರಹ್ಮಣ್ಯ ನಗರಲ್ಲಿ. ನಾವೀಗ ಆಲ್ರೆಡಿ ಲೊಕೇಶನ್ನ ರೀಚ್ ಆಗಿದ್ದೀವಿ. ಇದೇ ರೋಡಲ್ಲಿ ಅವ್ರ ಮನೆ ಇರೋದು. ಸೊ ನೋಡ್ತಿದ್ದೀರಲ್ಲ, ಅವ್ರ ಮನೆಗೆ ಬಂದಿದ್ದೀವಿ. ಬರ್ಡೇ ಗರ್ಲ್ ಇಲ್ಲೇ ಕೂತಿದ್ದಾಳೆ. ಅವಳದು ಈ ವರ್ಷ 10th ಇಯರ್ ಬರ್ಡೇ. ಸೊ ಆಲ್ರೆಡಿ ಎಲ್ಲ ರೆಡಿ ಆಗಿದ್ರು. ನಾನು, ಭಾಸ್ಕರ್, ನಮ್ಮ ಮಕ್ಕಳು ಮತ್ತು ಪ್ರಗತಿ, ಪ್ರೇಕ್ಷಾ ನಮ್ಮನ್ನು ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಪೂಜೆ ಇಟ್ಕೊಂಡಿದ್ರು. ಇವತ್ತು ನಾವು ಬರೋದು ಲೇಟ್ ಆಗಿತ್ತು. ಅವ್ರು ಅಷ್ಟರಲ್ಲಿ ಹೋಗಿ ಬಂದಿದ್ರು ಆಲ್ರೆಡಿ. ನಮಗೋಸ್ಕರ ಈಗ ಮತ್ತೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನು. ನೋಡ್ತಿದ್ದೀರಲ್ಲ, ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಈಗ ಅಲ್ಲಿ ಬಂದಿದ್ದೀವಿ. ದೇವ್ರನ್ನೆಲ್ಲ ನೋಡ್ತಿದ್ದಾರಲ್ಲ, ಇದು ಉತ್ಸವ ಮೂರ್ತಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು. ನನ್ನ ನೋಡಿ ನಾಚ್ಕೊಂತವಳೆ. ಮತ್ತೆ ಕೂಡ ಬಂದಿದ್ರು. ಆ ಕಡೆ ಇನ್ನೊಂದು ಗಣೇಶ ದೇವಸ್ಥಾನ ಎಲ್ಲ ಇತ್ತು, ಅದೆಲ್ಲ ತೋರಿಸ್ಕೊಂಡು ಈಗ ಕರ್ಕೊಂಡು ಹೋಗ್ತಿದ್ದಾರೆ. ಹೋಗುವಾಗ ಇಲ್ಲಿ ನೋಡ್ತಿದ್ದಾರಲ್ಲ, ನಮ್ಮ ಅಪ್ಪು ಬಾಸ್ದು ದೊಡ್ಡ ಕಟ್ಔಟ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಆ ಸ್ಮೈಲಿಂಗ್ ಫೇಸ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅದನ್ನು ಕ್ಯಾಪ್ಚರ್ ಮಾಡಿ ಈಗ ಮನೆಗೆ ಬಂದ್ವಿ. ಫೋಟೋಶೂಟ್ ಎಲ್ಲ ಮಾಡ್ಕೋತಿದ್ದಾಳೆ. ನೋಡ್ತಿದ್ದೀರಲ್ಲ, ಅವ್ರ ಫ್ರೆಂಡ್ಸ್ ಗ್ರೂಪ್ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು ಅವಳನ್ನ ರೇಗಿಸ್ಕೊಂಡು. ಈಗ ಕೇಕ್ ಕಟಿಂಗ್ ಟೈಮ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇದು ಪ್ರೇಕ್ಷಾ ಅವರ ಅಮ್ಮ ಮಮತಾ ಅಂತ ಹೇಳಿ ಅವ್ರ ಹೆಸರು. ಇದು ಭಾಸ್ಕರ್ ಅವರ ದೊಡ್ಡ ಮಾಮ ಅವರ ದೊಡ್ಡ ಮಗ ಪವನ್ ಅಂತ ಹೇಳಿ ಅವ್ರ ಹೆಸರು. ಇವ್ರು ಬಂದು ಭಾಸ್ಕರ್ ಅವರ ದೊಡ್ಡತ್ತೆ ಲಕ್ಷ್ಮಿ ಅಂತ ಹೇಳಿ ಅವ್ರ ಹೆಸರು. ಮತ್ತು ಇವರು ನಮ್ಮ ಅತ್ತೆ ಅವರ ತಾಯಿ ಗೌರಮ್ಮ ಅಂತ ಹೇಳಿ ಅವ್ರ ಹೆಸರು. ಅವರು ಗೌರಿ ಹಬ್ಬದ ದಿನ ಹುಟ್ಟಿದ್ದಕ್ಕೆ ಅವ್ರಿಗೆ ಗೌರಮ್ಮ ಅಂತ ಹೆಸರಿಟ್ಟಿದ್ದಾರಂತೆ. ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಈಗ ಅವ್ರಿಗೆ ಕೇಕ್ ತಿನ್ಸಕ್ಕೆ ಬಂದಿದ್ದಾಳೆ. ನೋಡ್ತಿದ್ದಾರಲ್ಲ, ಇವ್ರು ನಮ್ಮ ಅತ್ತೆ. ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ ಅಲ್ವಾ. ಇವರು ಪ್ರೇಕ್ಷಾ ಅವರ ದೊಡ್ಡಮ್ಮ ಮಗಳಾಗಬೇಕು, ಮೌನಿಕಾ. ಮತ್ತು ಇವ್ರು ಬಂದು ಅವರ ಪ್ರೇಕ್ಷಾ ಅವರ ಅಮ್ಮ ಇದ್ದಾರಲ್ಲ, ಅವರ ಅಕ್ಕ ಆಗಬೇಕು ಇವರು. ಮತ್ತು ಇವ್ರು ಬಂದು ಭಾಸ್ಕರ್ ಅವರ ದೊಡ್ಡ ಮಾಮ ಇದ್ದಾರಲ್ಲ, ಅವ್ರ ಸೊಸೆ ಮೊಮ್ಮಗು, ಟ್ವಿನ್ಸ್ ಬೇಬಿ. ಆಮೇಲೆ ಇನ್ನೊಂದು ಪಾಪುನ ತೋರಿಸ್ತೀನಿ. ಇವರು ಪ್ರೇಕ್ಷಾ ಅವರ ತಾಯಿಯವರ ಅಮ್ಮ ಆಗಬೇಕು. ಮತ್ತು ಇದು ನೇಬರ್, ತುಂಬಾ ಕ್ಯೂಟ್ ಆಗಿದ್ದಾಳಲ್ಲ ಹುಡುಗಿ. ಮತ್ತು ಇವ್ರು ಬಂದು ನಮ್ಮ ಅತ್ತೆ ಅವರ ತಮ್ಮ ಆನಂದ್ ಅಂತ ಹೇಳಿ ಪ್ರೇಕ್ಷಾ ಅವರ ಅಪ್ಪ ಇವರು. ಕೊಟ್ಟಾಯ್ತು. ಮಕ್ಕಳು ಗಿಫ್ಟ್ ಕೊಟ್ಟರು. ಮತ್ತು ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಈಗ ಊಟ ಮಾಡಿಕೊಂಡು, ಚೆನ್ನಾಗಿತ್ತು ಒಬ್ಬಟ್ಟು ಊಟ ಎಲ್ಲ ಮಾಡಿದರು. ಮಾಡಿಕೊಂಡು ಈಗ
ಲಾಸ್ಟ್ ಫ್ಲೋರಲ್ಲಿ ಅವ್ರ ದೊಡ್ಡ ಮಾಮ ಇದ್ದಾರೆ, ಇವರೇ ಮಹಾದೇವ್ ಅಂತ. ಅವ್ರ ಮನೆಗೆ ಬಂದಿದ್ದೀವಿ. ಇದು ಇನ್ನೊಂದು ಟ್ವಿನ್ಸ್ ಅಂತ ಹೇಳಿದ್ನಲ್ಲ, ಇದು ಗರ್ಲ್ ಬೇಬಿ, ಇದು ಬಾಯ್ ಬೇಬಿ. ನೋಡ್ತಿದ್ದೀರಲ್ಲ, ಕ್ಯೂಟ್ ಆಗಿದ್ದಾರೆ ಇಬ್ಬರು ಕೂಡ. ಸೊ ಅದನ್ನ ಮಾತಾಡಿಸ್ಕೊಂಡು ಹೊರಟಿ ಬಂದ್ವಿ ಅವತ್ತಿನ ದಿನ. ಇದಿಷ್ಟ ಆಗಿತ್ತು. ಮತ್ತು ಅದ್ರ ನೆಕ್ಸ್ಟ್ ಡೇ ವ್ಲಾಗ್ನು ಕಂಟಿನ್ಯೂ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ಈವ್ನಿಂಗಿಂದ ಕಂಟಿನ್ಯೂ ಮಾಡಿದಂಥ ವ್ಲಾಗ್ ಇದು. ಸೊ ಸುಮಾರಷ್ಟು ದಿನದಿಂದ ನಾವು ಇಲ್ಲಿ ಹೋಗಬೇಕು ಅಂತ, ಚಾಟ್ ಐಟಮ್ಸ್ ತಿನ್ನೋಕ್ಕೆ ಇಲ್ಲಿ ಹೋಗಬೇಕು ಅಂತ ಅನ್ಕೋತಿದ್ವಿ, ಹೋಗೋಕ್ಕಾಗಿದ್ದಿಲ್ಲ. ಬಟ್ ಫೈನಲಿ ಡಿಸೈಡ್ ಮಾಡಿ ಹೋಗೋಣ ಅಂತ ಹೋದ್ವಿ. ಇಂಡಿಯಾ ಸ್ವೀಟ್ ಹೌಸ್ ಲಾಸ್ಟ್ ಇಯರಲ್ಲಿ ಹೋಗಿದ್ದು, ಇದೇ ಟೈಮಲ್ಲಿ ಅನ್ಕೋತೀನಿ. ಈ ಇಯರ್ ಅದೇ ಟೈಮ್ಗೆ ಬಂದಿದ್ದೀವಿ ಮಕ್ಕಳನ್ನ ಕರ್ಕೊಂಡು. ನಮ್ಮಮ್ಮ, ನಾನು, ನನ್ನ ತಂಗಿ, ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಇಷ್ಟು ಜನ ಬಂದ್ವಿ. ಅವತ್ತು ಟ್ಯೂಸ್ಡೇ ಆಗಿತ್ತು. ಸೊ ಟ್ಯೂಸ್ಡೇಸ್ ಇಲ್ಲಿ ಸ್ಪೆಷಲ್ ಆಫರ್ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇನಾಗ್ರೇಷನ್ ಟೈಮಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಬಂದಿರೋದು ಫೋಟೋ ಕ್ಲಿಪ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಮತ್ತು ನಮ್ಮ ಅಪ್ಪು ಬಾಸ್ ಕೂಡ ಬಂದಿದ್ದಾರೆ, ಅಲ್ಲಿ ನೋಡ್ತಿರ್ಬೋದು. ನಾವು 7 o'clock ಅರೌಂಡ್ ಹೋಗಿದ್ದು. ಇದು 80 feet ರೋಡ್ ಇಂದಿರಾನಗರಲ್ಲಿರುವಂಥ ಬ್ರ್ಯಾಂಚ್ಗೆ ನಾವು ಬಂದಿದ್ದು. ಅವತ್ತಿನ ದಿನ ನಾವು 7 o'clock ಅಷ್ಟರಲ್ಲಿ ಹೋಗಿದ್ರು ಅಷ್ಟಾಗಿ ಐಟಮ್ಸ್ ಎಲ್ಲ ಇಲ್ಲ, ಏನು ಕೇಳಿದ್ರು ಖಾಲಿ ಅಂತಲೇ ಹೇಳಿದರು. ಮೋಸ್ಟ್ಲಿ ಟ್ಯೂಸ್ಡೇ ಬೈ 1 get 1 ಫ್ರೀ ಅಂತ ಹೇಳಿ ಬೇಗ ಖಾಲಿ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಮಗು ಪಾನಿಪುರಿ ಅಂತಲೇ ಇತ್ತು. ಸೊ ಮಕ್ಕಳಿಗೆ ಯಾಕೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ಇನ್ನೊಂದು ಕಡೆ ಹುಡ್ಕೊಂಡು ಬಂದಾಗ ಇಲ್ಲೇ ಆಪೋಸಿಟಲ್ಲಿ ಕೈಲಾಶ್ ಪರ್ಬತ್ ಇತ್ತು, ಚಾಟ್ಸ್ ಡೈನಿಂಗ್. ಇಲ್ಲಿಗೆ ಬಂದಿದ್ದೀವಿ, ನೋಡ್ತಿದ್ದೀರಲ್ಲ. ಬನ್ನಿ ಮೆನ್ಯೂ ತೋರಿಸ್ತೀನಿ, ಹೇಗಿದೆ ಪ್ರೈಸಸ್ ಅಂತ ನೋಡ್ಬೋದು. ಸೊ ಇಲ್ಲಿ ಸಖತ್ತಾಗಿತ್ತು ಎಲ್ಲ ಐಟಮ್ಸ್ ಕೂಡ. ತಿಂದಿದ್ದು ಪ್ರತಿಯೊಂದೂ ಅಷ್ಟೇ ಪ್ರೈಸ್ ವರ್ತಿ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿತ್ತು. ಮತ್ತು ಫಾಸ್ಟ್ ಸರ್ವಿಸ್ ಕೂಡ ಇತ್ತು ಇವ್ರದ್ದು. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ತಿಂದರು. ನಮ್ಮ ಗುಂಡುಗಂತೂ ತುಂಬ ಕಂಫರ್ಟಬಲ್ ಇತ್ತು. ಅದು ಕಿಡ್ಸ್ ಸೀಟ್ ಸ್ಟ್ರಾಲರ್ ಕೊಟ್ಟಿದ್ರು. ಎಂಜಾಯ್ ಮಾಡ್ತಾ ಅವನು ಬರೀ ಪೂರಿ ಅಷ್ಟೇ ತಿನ್ನೋದು ಇಷ್ಟಪಟ್ಟು. ಸೊ ಅವನಿಗೆ ಸಪ್ರೇಟ್ ಪ್ಲೇಟೆಲ್ಲ ಕೊಟ್ಟು ಅವರೇನೆ ಕೊಟ್ಟಿದ್ರು. ಅವನು ಎಂಜಾಯ್ ಮಾಡ್ತಾ ಅವನು ಸಹ ತಿಂದ. ರಿಯಲಿ ಚಾಟ್ಸ್ ಇಷ್ಟಪಡೋರು, ಅದರಲ್ಲೂ ಪಾನಿಪುರಿ ಇಷ್ಟಪಡೋರು ಇಲ್ಲಿ ಬಂದು ತಿನ್ನಬೇಕು, ಸಖತ್ತಾಗಿದೆ. ಪಾನಿಪುರಿ ಮಾತ್ರನೇ ಅಲ್ಲ, ನಾವು ದಹಿಪುರಿ, ಬೇಲ್ಪುರಿ, ಸೇಪುರಿ ಇದಿಷ್ಟು ತೊಗೊಂಡಿದ್ವಿ. ಎಲ್ಲನೂ ಅಷ್ಟೇ ಹೇಳೋದೇ ಬೇಡ, ಅಷ್ಟು ಯಮ್ಮಿಲಿಷಿಯಸ್ ಆಗಿತ್ತು ತಿನ್ನೋದಕ್ಕೆ. ನೋಡ್ತಿರ್ಬೋದು, ನೋಡೋದಕ್ಕಿಂತ ತಿನ್ನೋಕೆ ಇನ್ನೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನಮ್ಮ ಗುಂಡು ಕಿಯಾನ್ಶ್ ಪುಟ್ಟ ಎಷ್ಟು ಕಂಫರ್ಟಬಲ್ಲಾಗಿ ಕೂತಿದ್ದ. ಮತ್ತು ನಮ್ಮಮ್ಮಗೆ, ನನ್ನ ತಂಗಿಗೆ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ. ಅವನು ಅಲ್ಲಿ ಆರಾಮ್ಸ್ಲಿ ಕೂತ್ಕೊಂಡು ಅವನ ಪಾಡಕ್ಕೆ ಅವನು ಎಂಜಾಯ್ ಮಾಡ್ತಾ ತಿಂತಿದ್ದ. ಇಂಟೀರಿಯರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಇಲ್ಲಿ ನೋಡ್ತಿರ್ಬೋದು ನೀವು ಸಹ. ಒಳ್ಳೆಯದಾಯಿತು, ಅಲ್ಲಿ ನಮಗೆ ಸಿಗ್ದಿರ ಇದ್ದಿದ್ದು ಇಲ್ಲಿ ಬಂದು ನೋಡ್ದಂಗೆ ಆಯಿತು, ತಿಂದಂಗೆ ಆಯ್ತಲ್ವ, ಅದು ಖುಷಿ ಆಯಿತು ತುಂಬಾ. ಅಲ್ಲಿಗಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಸಖತ್ತಾಗಿದೆ ಟೇಸ್ಟ್ ವೈಸ್. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಓಕೆನಾ. ಮತ್ತು ಹೊರಗಡೆ ಬಂದ್ವಿ. ಹೊರಗಡೆ ನೋಡ್ತಿದ್ದೀರಲ್ಲ, ಚಾಟ್ ಪ್ಲೇಟರ್ ಮತ್ತು ಮ್ಯಾಂಗೋ ಲಸ್ಸಿ, ಶೇಕ್ಸ್ ಮತ್ತು ರಿಫ್ರೆಶಿಂಗ್ ಜ್ಯೂಸಸ್ ಕೂಡ ಅವೈಲೇಬಲ್ ಇದೆ. ಸುಮಾರಷ್ಟು ದಿನ ಆಯಿತು ಈ ರೀತಿ ನಾನು, ನಮ್ಮಮ್ಮ, ನನ್ನ ತಂಗಿ ಎಲ್ಲನೂ ಅದು ಅವಳಿಗೆ ಸೆಕೆಂಡ್ ಬೇಬಿ ಆದಮೇಲೆ ಈ ರೀತಿ ಒಟ್ಟಾಗಿ ಬಂದಿದ್ದು. ಸುಮಾರಷ್ಟು ದಿನ ಆಗಿತ್ತು ನಾವು ಈ ರೀತಿ ಬಂದು ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ ಬಂದಿದೆ. ಸೊ ಇಲ್ಲಿಂದ ನಾವು ಸ್ಟ್ರೇಟ್ ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನಕ್ಕೆ ಹೊರಟಿದ್ದು. ಅದು ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಇತ್ತು, ಅದಕ್ಕಾಗಿ ಬಂದಿದ್ದೀವಿ. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವ್ರಿಗೆ, ಪೂಜೆನೂ ಚೆನ್ನಾಗಾಯಿತು. ಯಾರ್ಯಾರು ನಾನು ಈ ವ್ಲಾಗ್ ನೋಡ್ತಿದ್ದೀರ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಬೇಡ್ಕೋತೀನಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್.